ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಹಿರೇಹಂಚಳ ಗ್ರಾಮದ ಕರ್ನಾಟಕ ಸಂಸ್ಕೃತ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ 2001 ರಿಂದ 2008ನೇ ಸಾಲಿನಲ್ಲಿ SSLC ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರತವಾಗಿರುವ ಹಳೆಯ ವಿದ್ಯಾರ್ಥಿಗಳು ಪುನಃ ಒಂದೇ ವೇದಿಕೆಯಲ್ಲಿ ಸೇರಿ ಶಾಲಾ ದಿನಗಳ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿದರು. ತಮ್ಮ ಬದುಕಿಗೆ ದಿಕ್ಕು ತೋರಿದ ಗುರುಗಳನ್ನು ಸನ್ಮಾನಿಸಿ ಭಕ್ತಿಯಿಂದ ಗುರು ವಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಎಲ್ಲ ಗುರು ವೃಂದ ಉಪಸ್ಥಿತರಿದ್ದು ಹಳೆಯ ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯ ಸಂವಾದ ನಡೆಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಮರಿಶಾಂತ ವೀರ ಮಹಾಸ್ವಾಮಿಗಳವರು, ವ್ಯಕ್ತಿ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನನ್ನು ರೂಪಿಸಿದ ಗುರುಗಳು ಹಾಗೂ ಜ್ಞಾನ ನೀಡಿದ ಶಾಲೆಯನ್ನು ಎಂದಿಗೂ ಮರೆಯಬಾರದು. ಪ್ರತಿಯೊಂದು ಸಾಧನೆ ಹಿಂದೆಯೂ ಶಾಲಾ ಮತ್ತು ಶಿಕ್ಷಕರು ಶ್ರಮ ಅಡಿಪಾಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ಬಂದು ಗುರುವಂದನೆ ಸಲ್ಲಿಸಿರುವುದು ಶ್ಲಾಘನೀಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರು, ರೈತ ಸಂಘದ ಅಧ್ಯಕ್ಷರು, ಗ್ರಾಮದ ಗಣ್ಯರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕೈಜೋಡಿಸಿದರು. ಅವರಿಗೆ ಮೀಸಲಿರಿಸಿದ ಜಾಗದಲ್ಲಿ ಅವರನ್ನ ಆಸೀನರಾಗಲು ಎಲ್ಲ ಸ್ನೇಹಿತರು ಪ್ರೌಢಶಾಲೆ ಹಿರೇಹಂಚನಾಳದ ಮಾನ್ಯರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯತಿ ಅನ್ನುವ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ಗ್ರಾಮದ ಬಂಧುಗಳೇ, ಎಲ್ಲರಿಗೂ ನಾನು ವಂದನೆಯನ್ನ ಅರ್ಪಿಸಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ಭಾಷಣಕಾರನಲ್ಲ. ಮೊದಲಿಗೆ ಮನಸ್ಸಿಗೆ ತುಂಬಾ ಸಂತೋಷ. ಅದೇ ರೀತಿ ನಾನು ಈ ಸ್ಕೂಲಿಗೆ ಪ್ರೈಮರಿನೂ ಇಲ್ಲೇ, ಹೈಸ್ಕೂಲ್ ಇಲ್ಲೇ,
ಆಮೇಲೆ ನಾನು PUC ಮುಗಿಸಿ ಡಿಗ್ರಿ ಮುಗಿಸಿ ನಾನು ಟೀಚರ್ ಆದರೂ ನಾನು ಕಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಇನ್ನೂ ಸಂಬಳ ಇದ್ದಿಲ್ಲ. ಅವರು ಒಂದು ನಿಸ್ವಾರ್ಥ ಸೇವೆ, ಎಷ್ಟೊಂದು ನಿಸ್ವಾರ್ಥ ಸೇವೆಯಿಂದ ಸಂಬಳ ಇಲ್ದನೆ ಸ್ಯಾಲ್ರಿ ಇಲ್ದನೆ ಕಲಿಸಿದ್ರು ನಮ್ಗಂದ್ರೆ ಅಕ್ಟೋಬರ್ ರಜೆ ಇತ್ತು. ನವೆಂಬರ್ 2ನೇ ತಾರೀಕು ಬಂದೆ. ನಾನು ಬಂದು ಹಾಸ್ಟೆಲ್ ಚಾರ್ಜ್ ತಗೊಂಡು ಕೂಡಲೇ ನನಗೆ ಫಸ್ಟ್ ಈ ಊರಲ್ಲಿ ಪರಿಚಯ ಆದಂತಹ ವ್ಯಕ್ತಿ ಇವತ್ತು ಸ್ವರ್ಗಸ್ಥರಾಗಿರ್ತಕ್ಕಂತಹ ಶ್ರೀಯುತ BS ಅರಮನಿ ಸರ್ ಅವರು. ಅವರನ್ನು ನಾವು ಯಾವತ್ತೂ ಸಹ ಮರಿಬಾರದು. ಬಂದರು ನಮ್ಮ ಹಾಸ್ಟೆಲ್ಗೆ, ಬಂದು ನಮ್ಮನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿಬಿಟ್ಟು ಲೋಕೇಶ್ ಅಪ್ಪರೇ ಅಂದ್ರು, ಲೋಕೇಶ್ ಅಪ್ಪರೇ ನಿಮ್ಗೆ ಏನ್ ಸಹಕಾರ ಬೇಕಂದ್ರೆ ಕೇಳಿ, ನಾವು ಕೊಡ್ತೀವಿ ನಮ್ಮ ಶಾಲೆಯಿಂದ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಧೈರ್ಯವನ್ನ ಕೊಡ್ತಕ್ಕಂತಹ ಕೆಲಸವನ್ನ ಆವತ್ತು ಅವರು ಮಾಡಿದ ದಿನದಿಂದ ಪ್ರಾರಂಭ ಆದಂತಹ ನನ್ನ 4 ವರ್ಷಗಳ ಮಾಡಕತ್ತಿ ಅಂದ್ರ ಇದು ಯಾಕಂದ್ರ ಗ್ರಾಜುವಲ್ ಆಗಿ ಡೆವಲಪ್ ಆಗ್ತಿದೆ. ಎಲ್ಲ ನನ್ನ ಸ್ನೇಹಿತ ಬಳಗ ಎಲ್ಲರೂ ಸೇರಿ ಇದನ್ನ ಮಾಡ್ರ. ಇದನ್ನ ಅಗದಿ ನಾವು ಅವ್ರು ಏನು ಇದನ್ನ ಮಾಡ್ತಾರಂತ ಅಂದ್ರು ನಮಗೇನು ಅಷ್ಟು ಇದು ಅನ್ಸಲ್ಲ. ಆದ್ರೆ ಇದು ಬಹಳ ಒಳ್ಳೆ ಪ್ರವೃತ್ತಿ ಅಂತ ಅನ್ಕೊಂಡಿಲ್ಲ. ಯಾಕಂದ್ರೆ ಒಂದು ಸಲ ವರ್ಷ 2 ವರ್ಷಕ್ಕೊಮ್ಮೆ ನಾವೆಲ್ಲರೂ ಸ್ನೇಹಿತರ ಬಳಗ ಎಲ್ಲರೂ ಕೂಡಿಕೊಂಡು ಊಟ ಮಾಡಿಕೊಂಡು ನಕ್ಕಂತ ಹೋದ್ರ ಇದು ಬೇರೆ ಇರ್ತದೆ. ಅದಕ್ಕೆ ಎಲ್ಲ ಇದಾದ ಅನ್ನದಾನ ದಾಸೋಹದ ಅಲ್ಲಿಗೆ ಕಳಿಸಿಕೊಡೋಣ ಹೋಗೋಣ ಅಂತ ಹೇಳಿದ್ರು. ಅವರು ಒಂದು ಮಾತು ಇಲ್ಲಿಯವರೆಗೂ ನಡೆದುಕೊಂಡು ಬಂದದ. ಅನೇಕ ಮಂದಿ ವಿದ್ಯಾರ್ಥಿಗಳು ಇಲ್ಲಿಂದ ಬೇರೆ ಕಡೆಗೆ ಹೋಗಿ ಅದನ್ನ ಮಠದಲ್ಲಿ ಇರ್ತಕ್ಕಂಥ ಹೆತ್ತವರಿಗಿಂತಲೂ ಹೊತ್ತವರ ಮೇಲೂ ಹೆತ್ತವರಿಗಿಂತಲೂ ಎತ್ತಿದ್ರು ಅನ್ಬೇಕು. ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತಿರ್ತಕ್ಕಂತಹ ಈ ಒಂದು ಜನಾಂಗ ಏನದ ಅಂತಹ ಜನಾಂಗ ಅದು ಬಹಳ ಶ್ರೇಷ್ಠವಾದ ಜನಾಂಗ. ಅದರ ಜೊತೆ ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ಗುರುಗಳಿಗೆ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸುತ್ತೇನೆ. ಎರಡನೇದಾಗಿ ಹೇಳಬೇಕು, ನಮ್ಮಲ್ಲಿ ಅನ್ನದಾನ ಶಾಸ್ತ್ರಿಗಳು ಅಂತ ಇದ್ರು. ನಿಮಗೆ ಬಹುಶಃ ಬಹಳ ಜನಕ್ಕೆ ಗೊತ್ತಿಲ್ಲ.
ಅಪ್ಪ ತಿಂತಾನ, ಇನ್ನೊಂದು ಬಾಳೆಹಣ್ಣು ನಾ ತಿಂತೀನಿ, ಅದೇನು ಮೂರನೇದು ಐತಿಂದಲ್ಲ ಅದ್ ನೀ ತಿನ್ನೋಗಂದ. ಇಷ್ಟು ಇರ್ತಾರ. ಆದ್ರೆ ನಮ್ಮ ಶಿಕ್ಷಕರು ಒಂದೈತಲ್ಲ, ಮನೆಯ ಮಕ್ಕಳದ ಹಾಗೆ ಅವ್ರನ್ನ ಸಂಸ್ಕಾರ ಕೊಟ್ರು, ಸಂಸ್ಕೃತಿ ಕಲಿಸಿದ್ರು. ಅವರ ನಡೆಗಳು ಬಸವಣ್ಣ ಬಹಳ ಚಂದ ಹೇಳ್ತಾನೆ, ನಡೆಯೊಳಗೆ ನುಡಿ ತುಂಬಿ, ನುಡಿಯೊಳಗೆ ನಡೆ ತುಂಬಿ, ನಡೆ ನುಡಿ ಎರಡರೋಳು ಪರಿಪೂರ್ಣತೆಯ ತುಂಬಿ ಅಂತ. ಅವ್ರು ಹೇಗೆ ನಡೆದ್ರು ಹಾಗೆ ನುಡಿದ್ರು, ಹಾಗೆ ನಿಮ್ಮನ್ನು ಮಾಡಿದ್ರು. ಇವತ್ತಿನ ಶಿಕ್ಷಣ ವ್ಯವಸ್ಥೆಯನ್ನು ನೀವು ನೆನಪು ಮಾಡಿಕೊಡ್ರಿ, ಇವತ್ತಿನ ಗುರುವೃಂದದ ವ್ಯವಸ್ಥೆಯನ್ನು ಸಹಿತ ನೀವು ನೆನಪು ಮಾಡಿಕೊಡ್ರಿ. ಅಲ್ಲ, ಆತರ ವ್ಯವಸ್ಥೆ ಆಗ್ಲಿಕ್ಕೂ ಸಹಿತ ಹಲವಾರು ಕಾರಣಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ಮರೆಯುವಂತಿಲ್ಲ. ಆದ್ರೆ ಅವತ್ತಿನ ವ್ಯವಸ್ಥೆಯಲ್ಲಿ ಬಹಳ ಶ್ರಮ ವಹಿಸಿ ಶಿಕ್ಷಣವನ್ನು ಕೊಟ್ಟಿದ್ದು ಬಹಳಷ್ಟು ಸಂತಸ ತರುವಂತ ಕೆಲಸ. ಅವತ್ತು ಗಾವಂಟಿ ಶಾಲೆಗಳು, ಗುಡಿಗಳಲ್ಲಿ, ಮಂದಿರಗಳಲ್ಲಿ ಕಲಿಸಿ ಸಂಸ್ಕಾರ ಕೊಡುವಂತ ಪರಿಪಾಠ ನಿಜಕ್ಕೂ ಸಹಿತ ಸಂತಸ ತರುವಂತ ಕೆಲಸವನ್ನ ಮಾಡ್ತಾ ಇದೆ. ಇವತ್ತಿನ ಬಹಳಷ್ಟು ವ್ಯವಸ್ಥೆ ಇದ್ರೂ ಸಹಿತ ನಮ್ಮ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಸಹಿತ ನಾವು ಒಂದಿಷ್ಟು ಅವಕಾಶ, ಒಂದಿಷ್ಟು ನಾವು ಸುಮ್ಮನೆ ಒಂದು ಕಣ್ಣು ಮುಚ್ಚಿ ಆಲೋಚನೆ ಮಾಡಿದ ಕಷ್ಟಕ್ಕ ನಮ್ಮ ಮಕ್ಕಳು ಗುರಿ ಆಗ್ತಿದ್ದಾರೆ ಅನ್ನುವಂಥದ್ದು. ಆದ್ರೆ ನಮ್ಮ ಮಾತುಗಳು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ, ನಮ್ಮ ಶಿಕ್ಷಣದ ವ್ಯವಸ್ಥೆ ಬಹುಶಃ ಓದಿನ ಕಡೆಗೆ ಅವರನ್ನ ಕರೆದುಕೊಂಡು ಹೊರಟಿದೆ ಹೊರತು ಸಂಸ್ಕಾರ, ಸಂಸ್ಕೃತಿ, ಭಾವೈಕ್ಯತೆ, ಭಾವನಾತೀತವಾಗಿರ್ತಕ್ಕಂಥ ಸಂಬಂಧಿತ ವಿಚಾರಗಳ ಕಡೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಇವತ್ತಿನ ಆದ್ಯ ಕರ್ತವ್ಯ ಆಗಿದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನಮ್ಮ ಗುರುವೃಂದ ಏನು ನಮಗೆ ಕಲಿಸಿದೆ ನೋಡ್ರಿ. ಇಷ್ಟೆಲ್ಲ ಕೂಡ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊನ್ನೆ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನನಗೊಂದ್ ಮಾತು ಫೋನ್ ಮಾಡಿದ್ರು ಅವರು, ಇಲ್ಲ ನೀವು ಭಿನ್ನ ಮಾಡಕ್ ಬರಕತ್ತೀವಿ ಅಂದ್ರು. ನಮ್ ಕಟ್ಟಿಯವರು ಅವರೆಲ್ಲ ಗೆಳೆಯರ ಬಳಗ. ಅಲ್ರಿ, ನಮ್ ಸೊಲೆಗೆ ಬರಾಕ್ ಹೋಗ್ಬೇಡಪ್ಪ, ಸುಮ್ನೆ ಡೀಸೆಲ್ ವೇಸ್ಟ್, ಸಮಯ ವೇಸ್ಟ್, ಅದೇ ಕೆಲಸವನ್ನ ಬೇರೆ ಮಾಡ್ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲ, ಮುಂಡ್ರಿಗೆ ಭಾಗ ಹೂವಿನ ಬರಬೇಕು. ದಯವಿಟ್ಟು ಕುಳಿತವರು ಒಂದು ಚಪ್ಪಾಳೆ. ತಮ್ಮ ಗುರುಗಳಿಗೆ ಅಭಿಮಾನದ ಪೂರ್ವಕವಾದ ಒಂದು